ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲೆಂದು ಈ ಮೂಲಕ ತಿಳಿಸುತ್ತೇನೆ. ನಿಮಗೆ ಕೂಡ MLA ಆಗಲಿ ಇನ್ನು ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಆರೈಸಿ. ಎಲ್ಲ ವಾರ್ಡಿನ ಇಡೀ ನನ್ನ ಬೆಂಗಳೂರು ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರು ಅವರ ಆಶೀರ್ವಾದದಂತೆ ಏನು ಇವತ್ತು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಇಷ್ಟೊಂದು ಎತ್ತರದಿಂದ ನನಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ಅವರು ಸೇವೆ ನನಗೆ ಸದಾಕಾಲ ಸಿಗಲಿ ಅಂತ ಆ ತಾಯಿ ಅನ್ನಪೂರ್ಣೇಶ್ವರಿ ಅದಕ್ಕೆ ನಮಸ್ಕರಿಸ್ತಾ. ಏಕೆಂದರೆ ಏನು ಇಡೀ ಶಿವರಾತ್ರಿ ಹಬ್ಬ ಆದರೂ ಕೂಡ ನಾನು ಈ ಸಲ ಬರ್ತಡೇ ಬೇಡ ಅಂತ ಸುಮಾರು ಜನ ಕೇಳಿದ್ದೆ. ಆದರೂ ಕೂಡ ಯಾರು ಕಾರ್ಯಕರ್ತರು ಬಂದಿಲ್ಲ, ಮಾಡಲೇಬೇಕು ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಸೇರಿ ಆ ನಮ್ಮ ಏನು ಹುಟ್ಟಿದ ಹಬ್ಬವನ್ನು ಯಾರು ಪ್ರತಿಯೊಬ್ಬರು ಈ ನನ್ನ ಕ್ಷೇತ್ರದಿಂದ ಹಿಡಿದು ಎಲ್ಲರೂ ಕೂಡ ಒಂದು ಪ್ರೀತಿ ಪಾತ್ರರಾಗಿ ಬಂದು ನನಗೆ ಯಶಸ್ಸು ಮಾಡಿಸಿದ್ದಾರೆ. ಅವರೆಲ್ಲರೂ ನಾನು ಧನ್ಯವಾದ ಕೋರಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಪ್ರೀತಿಗೆ ನಾವು ಎಷ್ಟು ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಭಗವಂತ ಅವರು ಎಲ್ಲರೂ ಕೂಡ ಇವತ್ತು ಏನು ಹೆಚ್ಚಿನ ಪ್ರತಿಯೊಂದೊಂದು ಅಕ್ಕ ತಂಗಿದ್ರು ಮಕ್ಕಳು ಮರಿ ಬೆಳಿಗ್ಗಿಂದ ಕೂಡ ಹಬ್ಬ ಅನ್ನೋದು ಕೂಡ ಇಲ್ಲೂ ಹೋಗದೆ ಬಂದು ಒಂದು ನಮ್ಮ ಸೋಮಣ್ಣ ಇದ್ದಾರೆ, ಒಂದು ಯಶಸ್ಸು ಮಾಡಬೇಕು ಅಂತ ಅವ್ರ ಮನೋಭಾವನೆ ಇರಿಗೆ ಅದಕ್ಕೆ ನಾನು ಎಷ್ಟು ಕೋಟಿ ಕೋಟಿ ಧನ್ಯವಾದಗಳು ಕೂಡ ನನಗೆ ಆನಂದದಿಂದ ನಾನು ಏನು ಮಾತಾಡ್ಬೇಕಂತಲೂ ಗೊತ್ತಾಗಲಿಲ್ಲ. ಏಕೆಂದರೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ಅವರೆಲ್ಲರಿಗೂ ನಾನು 1000 ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಸಕರು ಹೇಳ್ತಾ ಇರ್ತಾರೆ, ಅವರು ಮಾರ್ಗದರ್ಶಿಲಿ ನಾವು ಬೆಳೆದಿದ್ದೀವಿ. ತಾಯಿ ಅನ್ನಪೂರ್ಣೇಶ್ವರಿ ಏನು ನಮಗೆ ಆಶೀರ್ವಾದ ಮಾಡ್ತಾರೆ ಅದನ್ನು ಆ ಸೇವೆಯನ್ನು ಮಾಡ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಹಾಗಾಗಿ ಜನಪ್ರಿಯ ಶಾಸಕರು ಅವ್ರು ಯಾವ ಥರ ತೋರಿಸಿ ಏನು ಕೆಲಸ ಮಾಡೋಂದರೆ ಅದು ಆ ದಾರಿ ಮೇಲೆ ನಾವು ಹಿಡಿದಿದ್ದೀವಿ. ಮುಂದಿಂದು ಅವ್ರಿಗೆ ಸೇರಿದ್ದು, ಯಾಕೆಂದರೆ ಅವ್ರ ಮನಸ್ಸಲ್ಲಿದೆ. ಇವತ್ತು ನಾನು ಸಾಮಾನ್ಯ ಒಬ್ಬ ಕೂಲಿ, ಅವ್ರ ಫ್ಯಾಕ್ಟ್ರಿಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಬಂದಿದ್ದು ಅಂತಂದು ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ. ಮುಂದಿನ ದಿನದಲ್ಲಿ ಅವ್ರು ಏನು ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿರುತ್ತೆ. ಹಾಗಾಗಿ ನಾನು ಎಲ್ಲರ ಮುಂದೆ ಹೇಳೋದಿಲ್ಲ. ಅವ್ರ ಕುಟುಂಬದವರು, ಅವರು ನಮ್ಮ ಏನು ಶಾಸಕರಿದ್ದಾರೆ, ಅವರು ವಿಶೇಷರು ನಮ್ಮ ತಾಯಿ ಸಮಾನ, ನಮ್ಮ ತಾಯಿ ಅಂತಲೇ ನಾನು ಪಡೆಯೋದು. ಹಾಗಾಗಿ ಅವರು ಮಕ್ಕಳು, ಅಳಿಯಂದಿರು ಎಲ್ಲರೂ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಅವ್ರ ವಿಶ್ವಾಸಕ್ಕೆ ನಾನು ಯಾವತ್ತೂ ಸದಾಕಾಲ ನಾನು ಇರ್ತೀನಿ. ಅವ್ರ ಮನಸ್ಸು ಏನು ಅನಿಸ್ತದೋ ಅದು ಮಾಡಿದ್ರು ಅದು ಆಗೋಕ್ಕೆ ನಾನು ರೆಡಿ ಇದ್ದೀನಿ. ಏನು ಅದಕ್ಕೆ ನಾನು ಯಾವುದೇ ಅವ್ರನ್ನ ಇದು ಮಾಡಿ ಮುಂದಕ್ಕೆ ಹೋಗೋದಿಲ್ಲ. ಅವ್ರು ಯಾವ ದಾರಿ ತೋರಿಸಿದ್ರೆ ಆ ದಾರಿಲಿ ಹೋಗೋದಕ್ಕೆ